ಮಲಯಾಳಂ ಚಿತ್ರಗಳ ಗೆಲುವಿನ ಸ್ಟ್ರಾಟಜಿ ಏನು ಗೊತ್ತಾ? ವಿಭಿನ್ನ ರೀತಿಯ ಕಥೆಯನ್ನ ಇಟ್ಕೊಂಡು ಸದಾ ನೋಡೋರ ಒಳಗೆ ಜಲಕ್ ಮೂಡಿಸಿ ಗೆಲ್ಲೋ ಇವರು ಬಳಸೋದು ಕನ್ನಡ ನಾಡಿನ ಕಥೆಗಳನ್ನ. ಇದಕ್ಕೆ ಉದಾಹರಣೆ ಎಂಬಂತೆ ಫಹದ್ ಫಾಸಿಲ್ ನಟನೆಯ ಆವೇಶಂ ಚಿತ್ರ. ಈಗಾಗಲೇ 100 ಕೋಟಿ ಬಾಚಿರುವ ಈ ಚಿತ್ರದ ನಿರ್ದೇಶಕನ ಹಳೆಯ ಕಥೆಯಾದ ರೋಮಾಂಚನಂ ಕೂಡ ಬೆಂಗಳೂರಿನಲ್ಲಿ ನಡೆಯುವ ಸಂಪೂರ್ಣ ಕತೆ. ಇದೇ ರೀತಿ ಅರವಿಂದ್ ದಂಡೆ ಅತಿಥಿಗಳ್ ಚಿತ್ರ ಸಹ ಕೊಲ್ಲೂರು ಮೂಕಾಂಬಿಕಾದ ಸುತ್ತ ನಡೆಯೋ ಕಥೆಯಾಗಿತ್ತು. ಆವೇಶಂ ಚಿತ್ರ ಬೆಂಗಳೂರಿನ ಕಥೆಯಲ್ಲ, ಅದು ಬೆಂಗಳೂರಿಗೆ ಬಂದು ಸಿಕ್ಕಿ ಹಾಕಿಕೊಳ್ಳುವ ಮಲಯಾಳಿ ಹುಡುಗರ ಕತೆ. ಹಾಗಾಗಿ ಅವರಿಗೆ ಆ ಕತೆ ಕನೆಕ್ಟ್ ಆಯಿತು. ಅದೇ ರೀತಿ ಅಮೆರಿಕಾ ಸಿನಿಮಾ ನಮಗೆಲ್ಲ ಹತ್ತಿರ ಆಗಿದೆ, ಆದರೆ ಅದು ಅಮೆರಿಕಾದಲ್ಲಿ ನಡೆಯೋ ಕಥೆಯಲ್ಲ, ಅದು ನಮ್ಮವರ ಕತೆ. ಹೀಗೆ ನೋಡ್ತಾ ಹೋದ್ರೆ ಕತೆ ನೋಡೋರ ಕಥೆಯಾಗಿರ್ಬೇಕು. ಜಾಗ ಯಾವುದಾದ್ರೂ ಆಗಿರ್ಲಿ, ಅಲ್ಲಿ ಅವರ ಕಥೆಯೇ ಇರ್ತದೆ ಅಂತ ನಿರ್ದೇಶಕ ಹೇಮಂತ್ ರಾವ್ ಹೇಳ್ತಾರೆ. ಇದೇ ರೀತಿ ಕನ್ನಡದ ಚಿತ್ರಗಳು ತಮ್ಮ ನೆಲದ ಹಾದಿಯಲ್ಲೇ ಇದ್ದಾರೆ. ತಮ್ಮ ಸುತ್ತಮುತ್ತ ನಡೆಯುವ ಹಲವಾರು ಕಥೆಗಳನ್ನ ರಿಯಲ್ ಆಗಿ ಜನರಿಗೆ ತೋರಿಸಿದ್ರೆ ಗೆಲುವು ಸುಲಭ. ಅದನ್ನೇ ಮಲಯಾಳಿ ಚಿತ್ರಗಳು ಸೂತ್ರವಾಗಿ ಬಳಸ್ತಾ ಇವೆ.